ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ಸದ್ಯದ ಪರಿಸ್ಥಿತಿಗೆ ಏಂಜಲ್ಸ್ ಕಡೆಯಿಂದ ಏನು ಒಂದು ಗೈಡೆನ್ಸ್ ಇದೆ, ಏನು ಅವ್ರು ನಿಮಗೆ ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಯಾವ ಒಂದು ದಾರಿಗಳನ್ನು ನೀವು ಚೂಸ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಬಹುಶಃ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಡಿಸಿಷನ್ಸ್ ತೊಗೊಳೋದ್ರಲ್ಲಿ ಅಥವಾ ಕ್ಲಾರಿಟಿ ಇಲ್ಲ ಯಾವುದಕ್ಕೂ ಏನು ಮಾಡಬೇಕು ಅಂತ ಬ್ಲ್ಯಾಂಕ್ ಆಗಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೋಸ್ಕರ ಅಂತ ಹೇಳಬಹುದು. ವಿಡಿಯೋ ಜನರಲ್ ರೀಡಿಂಗ್ ಆಗಿರುತ್ತೆ ಗೈಸ್, ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುತ್ತೆ. ಆ್ಯಂಡ್ ಇದೊಂದು ಜನರಲ್ ರೀಡಿಂಗ್, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ನೋಡಿ ಆ್ಯಂಡ್ ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ನಿಮ್ಮ ಒಂದು ಕರೆಂಟ್ಲಿ ಪರಿಸ್ಥಿತಿ ಏನಿದೆ ಅದಕ್ಕೋಸ್ಕರ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ, ಏನು ಗೈಡ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಜಸ್ಟ್ ಗಾಟ್ ಅ ಥಾಟ್ ಟು ಡೂ ದಿಸ್ ರೀಡಿಂಗ್. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಏಂಜಲ್ಸ್ಗೆ ರೀಡಿಂಗ್ ತುಂಬ ದಿನ ಆಗಿತ್ತು ನಾನು ಮಾಡಿ. ಸೊ ಇವತ್ತು ಇಂಟ್ಯೂಷನ್ಸ್ ಬಂತು. ಯಾರಿಗಾದರೂ ಒಬ್ರಿಗೂ ಕೂಡ ಇದು ಒಳ್ಳೆಯದಾದರೆ ಸಾಕು. ನೋಡೋಣ, ಲೆಟ್ಸ್ ಸ್ಟಾರ್ಟ್. ಈ ಒಂದು ಮೆಸೇಜಿಂದ ಒಬ್ರಿಗಾದ್ರೂ ಒಳ್ಳೆಯದಾದರೆ ಡೆಫಿನೆಟ್ಲಿ ಐ ವಿಲ್ ಬಿ ವೆರಿ ಹ್ಯಾಪಿ. ಓಕೆ, ಅಬಂಡೆನ್ಸ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಏನು ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅದು ಅಬಂಡೆನ್ಸ್ ಬರುತ್ತೆ, ಸಮೃದ್ಧಿ ಅನ್ನೋದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಿ ಅಸರ್ಟಿವ್. ಸೊ ಏನೇ ಒಂದು ಡಿಸಿಷನ್ಸ್ನ ತೊಗೊಳ್ಳಬೇಕಾದ್ರೂ ಅಥವಾ ಸುತ್ತಮುತ್ತಲು ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ, ಸ್ವಲ್ಪ ಅಸರ್ಟಿವ್ ಆಗಿರು, ಸ್ವಲ್ಪ ಎಚ್ಚರಿಕೆಯಿಂದ ಇರು, ಕೇರ್ಫುಲ್ ಆಗಿರು. ಬಿಕಾಸ್ ನೀನು ಏನು ಕೆಲಸ ಮಾಡ್ತಾ ಇದೀಯಾ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ಅದು ನಿನ್ನ ಕೈ ಹತ್ರನೇ ಇರುತ್ತೆ. ಬಟ್ ಅದನ್ನು ಪಡ್ಕೋಬೇಕು ಅಂದರೆ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಸಕ್ಸಸ್ನ ತೊಗೊಳ್ಬೇಕು ಅಂದರೆ ಅಥವಾ ನೀನು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದೆಯಾ ಅದು ನಿನಗೆ ಬರಬೇಕು ಅಂದರೆ ಸ್ವಲ್ಪ ಅಸರ್ಟಿವ್ ಆಗಿರು, ಸ್ವಲ್ಪ ಎಚ್ಚರಿಕೆಯಿಂದ ಇರು. ನೀನು ಬೇಗ ಜನಗಳನ್ನ ನಂಬೇಡ. ಅಕ್ಕಪಕ್ಕ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಅವ್ರನ್ನೆಲ್ಲನೂ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಅಬ್ಸರ್ವ್ ಮಾಡಿ ನಂಬು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಯಾವ ಕಾರ್ಡ್ ಬರ್ತಾ ಇದೆ, ವಿತಿನ್ ದಿ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಬರ್ತಾ ಇದೆ. ಸೊ ಅಬಂಡೆನ್ಸ್ ಏನಿದೆ ನಿಮ್ಮ ಲೈಫಲ್ಲಿ ವಿತಿನ್ ದಿ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಅದು ಅಬಂಡೆನ್ಸ್ ಅನ್ನೋದು ಸಿಗುತ್ತೆ ಅಂತ ಬರ್ತಾ ಇದೆ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಮೆಡಿಟೇಷನ್ ಬ್ರಿಂಗ್ಸ್ ದಿ ಆನ್ಸರ್ಸ್. ಓಕೆ, ಸೊ ಸ್ಟಾರ್ಟ್ ಮೆಡಿಟೇಟಿಂಗ್ ಅಂತ ಹೇಳ್ತೀನಿ. ಬಿಕಾಸ್ ಕೆಲವೊಂದು ವಿಚಾರದಲ್ಲಿ ಅಸರ್ಟಿವ್ ಅಂತ ಬಂದಿದೆ ಅಂದರೆ ಬಹುಶಃ ಎಲ್ಲೋ ಒಂದು ಕಡೆ ನೀವು ನಂಬಿರುವಂತಹ ಒಂದು ವ್ಯಕ್ತಿ ಏನಿದ್ರು ಅವರಿಂದ ಸ್ವಲ್ಪ ನಿಮ್ಗೇನಾದರೂ ಬೇಜಾರಾಗಿದೆ ಅಥವಾ ಚೀಟ್ ಆಗಿದೆ ಅಂತ ಏನಾದರೂ ಇದ್ದರೆ, ಸೊ ಯಾಕೆ ಹೀಗಾಯಿತು, ಇದೆಲ್ಲ ಏನು ಲೆಟ್ ಗೋ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಜಸ್ಟ್ ಮೆಡಿಟೇಷನ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ. ಸೊ ದಟ್ ಅದರಲ್ಲಿ ನಿಮಗೆಲ್ಲ ಒಂದು ಆನ್ಸರ್ಸ್ಗಳು ಸಿಗ್ತಾ ಹೋಗುತ್ತೆ ಆ್ಯಂಡ್ ನೀವು ಯೂನಿವರ್ಸಿಗೆ ಕನೆಕ್ಟ್ ಆಗ್ತೀರಾ. ಸೊ ದಟ್ ನಿಮಗೆ ಅಬಂಡೆನ್ಸ್ ಯಾವ ರೀತಿ ಬರ್ತಾ ಇದೆ ಅದನ್ನು ನೀವು ಕ್ಯಾಚ್ ಮಾಡಬಹುದು. ಆ್ಯಂಡ್ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ವಿತಿನ್ ದಿ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಅದು ಬರ್ತಾ ಇದೆ. ನೀನು ವರಿ ಮಾಡ್ಕೊಳಕ್ಕೆ ಹೋಗಬೇಡ ಅಂತ ಬರ್ತಾ ಇದೆ. ಸೊ ಆದಷ್ಟು ಬೇಗ ನಿಮಗೆ ಈ ಒಂದು 2-3 ವೀಕ್ಸಲ್ಲಿ ಡೆಫಿನೆಟ್ಲಿ ಆಗುವಂಥದ್ದಿದೆ ಅಂತ ಹೇಳಬಹುದು. ಆ್ಯಂಡ್ ನೀವೇನಾದರೂ ಮ್ಯಾರೇಜ್ ಬಗ್ಗೆ ಮಾತುಕತೆ ಮಾಡಬೇಕು ಅಥವಾ ಅದು ಡಿಲೇ ಆಗ್ತಾ ಇದೆ, ಇನ್ನೇನು ಹೋಗಬೇಕು ಮಾತಾಡಬೇಕು ಬಟ್ ಡಿಲೇ ಆಗ್ತಾ ಬರ್ತಾ ಇದೆ ಅಂದರೆ ಜಸ್ಟ್ ವೆಯ್ಟ್ ಮಾಡು ಫ್ಯೂ ವೀಕ್ಸ್. ಅದೆಲ್ಲ ನಾನು ನಿನ್ನ ಒಂದು ಡಿವೈನ್ ಟೈಮಲ್ಲಿ ನಾನು ಅದನ್ನ ಕೊಡ್ತೀನಿ. ಏನೇ ನೀನು ಥಿಂಕ್ ಮಾಡ್ತಾಯಿದ್ರು ನಿನ್ನ ಒಂದು ಏನಿದೆ ನಿನಗೆ ಯಾವ ಸಮಯದಲ್ಲಿ ಬೇಕೋ ಒಂದು ಪರ್ಫೆಕ್ಟ್ ಟೈಮ್ ಅಂತ ಬರುತ್ತೆ, ಅವತ್ತು ನಾನು ನಿಂಗೆ ಕೊಡ್ತೀನಿ. ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅನ್ಕೋ ಅಂತ ಹೇಳ್ತಾ ಇದ್ದಾರೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.